ನಿಮ್ಮ ಹೆಸರು ಹೌದು ಸರ್, ವಿಜಯ್. ಕುಂತ್ಕೊಳ್ಳಿ. ಸಾಲ ಎಷ್ಟು ಬರ್ತದೆ? ಸರ್ ನಾವು 30 ಲಕ್ಷ ತಗೊಂಡಿದ್ವಿ ಕ್ಯಾನ್ಸಲೇಷನ್ ಕ್ಲಿಯರ್ ಆಗಿರೋದು. ಹೌದು ಸರ್. ಯಾರಲ್ಲ ಸರ್, ಅವ್ರ ಮಗನೇ ಸರ್. ಮಗ ಈಗ ತಗೊಳ್ಳಿರಿ ಇಬ್ರು. ನಾವೆಲ್ಲ ಒಪ್ಕೊಂಡಿಲ್ಲ ಸರ್. ನೀವೆಲ್ಲ ಒಪ್ಕೋಬೇಕು, ನೀವೆಲ್ಲ ನಾನಲ್ಲ. ಲೋನ್ ಕೊಟ್ಟಿದ್ದಾರೆ, ಅವ್ರು ಲೋನ್ ಕೊಟ್ಟಿರೋರು. ಅಡ್ವಾನ್ಸ್ ಆಗಿ ಹಾಕಿದ್ರಿ, ಅಡ್ವಾನ್ಸ್ ಆಗಿ ಹೀಗೆ ಇಲ್ಲಿ ತೆಗೆದು ಅಡ್ವಾನ್ಸ್ ಇದನ್ನು ಯಾವ ಸರ್ ಬ್ಯಾಂಕ್ ಪ್ರೊಸೀಜರ್ ಪ್ರಕಾರನೇ ನಾವು ಫಾಲೋ ಅಪ್ ಮಾಡಿದ್ವಿ. 46 ಟಾಲಿ ಆಗಬೇಕು ಅಂತ ಹೇಳಿ ಅವರು. ಇದು ಕ್ಯಾಶು 2 ಲಕ್ಷಕ್ಕಿಂತ ಒಳಗಡೆ ಇರಬೇಕು, 2 ಲಕ್ಷ ಇರಬೇಕು. 2 ಲಕ್ಷ ಕ್ಯಾಶ್ ತೋರಿಸಿದ್ರು ಸರ್. ಇದು 5 ಲಕ್ಷ, 5 ಲಕ್ಷ ಅಡ್ವಾನ್ಸ್ ಸರ್. ಅದು ಅಡ್ವಾನ್ಸ್ ಹೆಂಗ್ ತಗೊಂಡಿದ್ದೀವಿ? ಟ್ರಾನ್ಸ್ಫರ್ ಬ್ಯಾಂಕ್ ಇಂದ ಆನ್ಲೈನ್ ಟ್ರಾನ್ಸ್ಫರ್. ಅದನ್ನ ಹಾಕಿ ನಂಬರ್ ಏನೋ ಇರ್ತದಲ್ವಾ, ಇಲ್ಲ ಅದು ಇದೆಲ್ಲ ಬರುತ್ತೆ. ಈಗ ಮಾರ್ಗೇಜ್ಗೆ ಆಗುತ್ತಲ್ಲ ಸರ್, ಅದ್ರಲ್ಲಿ ಬರುತ್ತೆ. ಅದೇ ಅದನ್ನ ಇಲ್ಲಿ ಹಾಕಿ ಆ ನಂಬರ್ನ ಅದನ್ನ ಹಾಕಿ. ಇದು ಕರೆಕ್ಟ್ ಪ್ರೊಸೀಜರ್ ಹೌದು ಅಲ್ವೇ? ಭಾರತಮ್ಮ ಯಾರು? ಬೆಳಗ್ಗೆ ಬಂದಿದ್ರು. ಹಾಂ ಸರ್. ನೀವು ಕೊಟ್ಟಿದ್ದಾರೆ ಬ್ಯಾಂಕ್ ಪಾಣಿನಲ್ಲಿ ಎಂಟ್ರಿ ಆಗಿರುತ್ತೆ. ನಾವು ಅವ್ರು ಕೇಳ್ಕೊತಾರೆ, ಈಗ ಪಾಣಿನಲ್ಲಿ ಎಂಟ್ರಿ ಹಾಕ್ಸೋ ಉದ್ದೇಶ ಏನಿದೆ? ಯಾರಿಗೂ ಸರ್ ಇವ್ರು ಕರೀತಾ ಸರ್? ಸರ್ಗೆ ಓಕೆ, ಅನಿಲ್ ಬನ್ನಿ. ಟೈಮ್ ಆಗಿದೆಯಾ? ಅನಿಲ್ ಇದೇ ರೀತಿ ಅಲ್ಲಿ ಕೂಡ ನಾನು ಈಗ ಇಲ್ಲಿ ಯಾವ ರೀತಿ ಬೋರ್ಡ್ ಹಾಕಿದ್ದೀನಿ ಅದೇ ರೀತಿ ಅಲ್ಲಿ ಕೂಡ ಬೋರ್ಡ್ ಹಾಕಿದ್ದೆ. ಇನ್ಫ್ಯಾಕ್ಟ್ ಆ ಬೋರ್ಡ್ ಕೂಡ ಚಿಂತಾಮಣಿಯಲ್ಲಿ ಇದ್ದಿದ್ದೆ, ಅಲ್ಲಿ ಕೂಡ ಈ ಥರ ಹೊರಗಡೆ ಎಲ್ಲ ಹಾಕಿದ್ದೆ. ಇಲ್ಲಿ ಕೂಡ ಆಕ್ಚುಲಿ ಅಲ್ಲಿಂದ ಇಲ್ಲೆಲ್ಲರಿಗೂ ಕೂಡ ಆಲ್ರೆಡಿ ಸ್ವಲ್ಪ ಗೊತ್ತಿರೋದ್ರಿಂದ ಇಲ್ಲಿ ಬೇಗ ಜನಗಳಲ್ಲಿ ಎಲ್ಲರಿಗೂ ಕೂಡ ನನಗೆ ಬಹುತೇಕ ಜನರಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ. ಸರ್, ತಾವು ಉಪನೋಂದಣಾಧಿಕಾರಿಗಳಾಗಿ ಎಷ್ಟು ವರ್ಷ ಆಯ್ತು ಸರ್ ಕರ್ತವ್ಯಕ್ಕೆ? ನಾನು ಉಪನೋಂದಣಾಧಿಕಾರಿಯಾಗಿ 2010ರಲ್ಲಿ ನಾನು ಇಲಾಖೆಗೆ ಬಂದಿದ್ದು. ಮೊದಲು ಬೇರೆ ಇಲಾಖೆಯಲ್ಲಿದ್ದೆ. 2010ರಿಂದ ನಾನು ಇಲಾಖೆ ಇದೇ ರೀತಿ ಇಲ್ಲ. ಮೊದಲು ಕೆಲವು ಕಡೆ ಕೆಲಸ ಮಾಡುವಾಗ ಬೋರ್ಡ್ ಅಳವಡಿಸಿರ್ಲಿಲ್ಲ. ಆದರೆ ನನಗೆ ಅದು ದುರುಪಯೋಗ ಆಗುತ್ತೆ. ಯಾಕಂದ್ರೆ ನಾವು ಬೋರ್ಡ್ ಹಾಕಿಲ್ಲ ಅಂತಂದ್ರೆ ನಮ್ಮ ಹೆಸರು ಹೇಳಿ ತಗೊಳ್ಳುವಂಥವ್ರು ಅಥವಾ ದುರುಪಯೋಗ ಮಾಡುವಂಥವ್ರು ಇರ್ತಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ಆದ್ರಿಂದ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಉದ್ದೇಶದಿಂದ ನಾನು ಈ ಬೋರ್ಡ್ ಹಾಕಿದ್ದೆ. ಸಾರ್ವಜನಿಕರು ಏನನ್ನ ಕೆಲಸ ಇರಲಿ ನೇರವಾಗಿ ನಮ್ಮ ಕಚೇರಿ, ನಮ್ಮ ಕೊಠಡಿ ಬಾಗಿಲು ಯಾವಾಗಲೂ ಕೂಡ ತೆಗೆದಿರ್ತದೆ. ಸಾರ್ವಜನಿಕರು ಯಾರಾದರೂ ಕೂಡ ನನ್ನನ್ನು ಡೈರೆಕ್ಟಾಗಿ ನನ್ನನ್ನಾಗಲಿ ನಮ್ಮ ಸಿಬ್ಬಂದಿನ ಸಂಪರ್ಕ ಮಾಡ್ಬೋದು. ಡೈರೆಕ್ಟಾಗಿ ಸಂಪರ್ಕ ಮಾಡಿ ಯಾರಾದರೂ ಕೂಡ ಯಾರು ಬೇರೆಯವರಾಗಲಿ ನಮ್ಮವರಾಗಲಿ ಯಾರೂ ಕೂಡ ಲಂಚ ಕೇಳಿದರೆ ಯಾರೂ ಕೂಡ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಯಾರನ್ನ ಕೇಳಿದರೆ ದಯವಿಟ್ಟು ದೂರು ದಾಖಲಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ನಾರಾಯಣಪ್ಪ ಅಂತ. ಚೌಡಪ್ಪ 22 ಗುಂಟೆ ಜಮೀನು ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದ್ದೀರಾ? ಸೇಲ್ ಅಗ್ರಿಮೆಂಟ್ ಯಾರಿಗೆ? ಶ್ರೀನಿವಾಸ್ ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದ್ದೀರಾ? ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದ್ದೀರಾ? ಆಥರೈಸೇಷನ್ ಲೆಟರ್ ಹಾಕಿದ್ದೀರಾ? ₹80 ಆಥರೈಸೇಷನ್ ಲೆಟರ್ ಒಂದು ಕಡೆ ನೀವು ನಿಮ್ಮ ಬ್ಯಾಂಕಿಂದ ಇವರು ಡಿಸ್ಚಾರ್ಜ್ ಮಾಡೋದಕ್ಕೆ ಇದಕ್ಕೆಲ್ಲ ಕೂಡ ನಾವು ಆಥರೈಸ್ ಮಾಡಿದ್ದೀವಿ. ID ಕಾರ್ಡ್ಗಳು ನಿಮ್ಮಲ್ಲಿ ಎಲ್ಲ ಎಂಪ್ಲಾಯೀಸ್ಗೂ ಕೊಡ್ತಾರೆ. ಆದರೆ ಎಲ್ಲರೂ ಡಿಸ್ಚಾರ್ಜ್ ಮಾಡೋದಕ್ಕೆ ಆಥರೈಸೇಷನ್ ಲೆಟರ್ ಇಲ್ಲ ಅಂದರೆ ಒಂದು ಇದರಲ್ಲಿ ಮೇಲೆಲ್ಲ ಹೊರಗೆ ತರಿಸ್ಕೊಂಡು ಒಂದು ಪ್ರಿಂಟೌಟ್ ಹಾಕ್ತಾರೆ. ನಿಮಗಿಂತ ಹೈಯರ್ ಆಫೀಸರ್ ಇರ್ತಾರಲ್ವಾ, ಅವರು ನಿಮಗೆ ಕೊಡಬೇಕು. ಅವ್ರು ಸೈನ್ ಮಾಡಿ ನಿಮ್ಗೆ ಕೊಡ್ಬೇಕು. ನೀವೆಲ್ಲ ಸೈನ್ ಮಾಡೋದು. ಎಲ್ಲಿ ಕೊಡಿಯೋದು? ಇದು ಅಪ್ರೂವಲ್ ಅಲ್ಲ, ನೀವು ಅಪ್ಲೈ ಮಾಡಿರೋದು. ಒಂದು ಈ ಥರ ನಿಮ್ಮ ಹೆಸರೇನು? ಆದರ್ಶ್. ನಿಮ್ಮ ID ನಂಬರ್ ಹಾಕ್ತಾರೆ. ಇದನ್ನೆಲ್ಲ ಹಾಕ್ಬಿಟ್ಟು ಈಗ ಆ ಥರ ಇದು ನಿಮ್ಮ ಹೆಸರಲ್ಲಿ ಏನೇನಾಗುತ್ತೆ ಮ್ಯಾನೇಜರು ಈ ಆ ಥರ ಇದಿಟ್ಟು ಎಕ್ಸಿಕ್ಯೂಟ್ ಡಿಸ್ಚಾರ್ಜ್ mortgage in favor of
ಆನ್ ಬಿಹಾಫ್ ಆಫ್ ದಿ ಬ್ಯಾಂಕ್ ಅಂತ ಇಂಥ ಸೌಂಡ್ ಬ್ಯಾಂಕ್ ಅಂತ ನಾವು ತರಿಸ್ಕೊಳ್ತೀವಿ. ಅನುಮಾನ ಬರುತ್ತೆ. ಇದು ನಾನು ಯಾರ ಹತ್ರನೂ ಕೂಡ ಯಾವುದೇ ಪತ್ರಕ್ಕೂ ಕೂಡ ಲಂಚ ತಗೊಳ್ಳೋದಿಲ್ಲ. ಜೊತೆಗೆ ಲಂಚ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಗೊತ್ತಾಗಲಿ, ನಮ್ಮ ಹೆಸರು ಹೇಳಿ ಅಥವಾ ನಮ್ಮ ಕಚೇರಿ ಹೆಸರು ಹೇಳಿ ಯಾರು ಕೂಡ ಸಾರ್ವಜನಿಕರು ಲಂಚ ತಗೋಬಾರ್ದು ಅನ್ನುವಂಥ ಉದ್ದೇಶದಿಂದ ಸಾರ್ವಜನಿಕರಿಗೆ ಮಾಹಿತಿಗಾಗಿ ನಾನು ಈ ಬೋರ್ಡ್ ಹಾಕಿದ್ದೀನಿ. ಅಂದ್ರೆ ಈಗ ನಿಮ್ಮ ಸಿಬ್ಬಂದಿಯು ಸಹ ಇದಕ್ಕೆ ಯಾರು ತಗೋಬಾರ್ದು ಅಂತಾನೆ ಬೋರ್ಡ್ ಹಾಕಿದ್ದೀನಿ. ನೋಡಿ ಇಲ್ಲೆಲ್ಲ ಕೂಡ ಅಲ್ಲಿ ಕೂಡ ಡಿಸ್ಪ್ಲೇ ಹಾಕಿದ್ದೀನಿ. ನಾನು ತಮ್ಗೆ ಏನು ಹೇಳ್ತಾ ಇದ್ದೀನಿ ಕೂಡ ಅದೆಲ್ಲ ಕೂಡ ನಾನು ಅಲ್ಲಿ ಡಿಸ್ಪ್ಲೇ ಹಾಕಿದ್ದೀನಿ. ಒಂದು ವೇಳೆ ಹಂಗೇನ ಯಾರಾದರೂ ಕೂಡ ನಮ್ಮ ಕಚೇರಿ ಇರ್ಬೋದು, ಹೊರಗಡೆ ಯಾರು ಇರ್ಬೋದು, ಬೇರೆ ಯಾರಾದರೂ ಕೂಡ ನಮ್ಮ ಹೆಸರು ಹೇಳಿ ಲಂಚ ಕೇಳಿದ್ರೆ ಯಾರು ಕೂಡ ಲಂಚ ಕೊಡಬಾರ್ದು. ದಯವಿಟ್ಟು ಲೋಕಾಯುಕ್ತರಿಗೆ ದೂರು ಕೊಡಿ ಅಂತೇಳಿ ಲೋಕಾಯುಕ್ತರ ನಂಬರ್ನು ಕೂಡ ನಾನು ಹಾಕಿದ್ದೀನಿ. ಸರ್ ಇದಕ್ಕೆ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಸರ್? ಇಲ್ಲ, ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರು ತುಂಬ ಸಂತೋಷ ಪಡ್ತಾ ಇದ್ದಾರೆ. ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಸರ್. ನಿಮ್ಮ ಸಿಬ್ಬಂದಿ ಮತ್ತೆ ಏನಾದ್ರು ಲಂಚ ತಗೊಂಡಿದ್ದೀವಿ ನಿಮ್ಮ ಕಡೆ ಅಂತಂದ್ರೆ ಈಗ ನಾನು ಅದಕ್ಕೇನೆ ಹೇಳ್ತಾ ಇರೋದು, ಯಾರಾದರೂ ಕೇಳಿದ್ರೆ ನಾನು ಅದಕ್ಕೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕಾಗಿರೋದು ಲೋಕಾಯುಕ್ತದವರು. ಅವರ ಮೊಬೈಲ್ ನಂಬರ್ಸನ್ನು ಹಾಕಿದ್ದೀನಿ. ಯಾರಾದರೂ ಆಗಲಿ ಕೇಳಿದ್ರೆ ಅವರಿಗೆ ದೂರು ಕೊಡಿ ಅಂತೇಳಿ ನಾನು ಈ ಮೂಲಕ ಸಾರ್ವಜನಿಕರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾಪಲ್ಲಿದ್ದಾವೆ, ವಾಪಸ್ ಆದರೆ ಫಸ್ಟ್ ಅವೇ ಹೋಗೋದು, ಅವ್ರ ಹಿಂದೆನೇ ಬೇರೆ ಹೋಗೋದು. ಸರಿ. ಕೂತ್ಕೊಳ್ಳಿ. ಮತ್ತೆ ಹೇಳ್ತೀವಿ ಹೇಳಿ. ಸುರೇಶ್ ಗಾಕಿ ಪಾರ್ವತಮ್ಮನವ್ರಿಗೆ ಅದೇ ಪ್ರಾಪರ್ಟಿನಾ? ಅದೇ ಪ್ರಾಪರ್ಟಿ ಸರ್. ಲೋನ್ ಕ್ಲಿಯರ್ ಮಾಡಿ ಮಾಡ್ತಾ ಹೌದು ಸರ್. ಇದೆಲ್ಲ ಈ ಕೆಲವು ನಾರಾಯಣ ಸ್ವಾಮಿ ದೂರ ಬನ್ನಿ. ನಾರಾಯಣ ಸ್ವಾಮಿ ಇಲ್ಲಿ ಬನ್ನಿ. ಹೇಳ್ತಾರೆ ನಾವು